ಮಾತಾಡುವ ಪ್ರಬುದ್ಧತೆ ನಾಯಕನಿಗಿರಬೇಕು ಅಂತ ಹೇಳಿದ್ರಿ. ಈ ಉಪಚುನಾವಣೆಯಲ್ಲಿ ಗ್ಯಾರಂಟಿ, ಅಹಿಂದ ಮತ್ತು ಪ್ರದೀಪ್ ಈಶ್ವರ್ ಅನ್ನೋ 3 ವಿಚಾರಗಳು ಜಾಸ್ತಿ ಸೌಂಡ್ ಮಾಡಿದ್ವು. ಈ 3 ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಪ್ರದೀಪ್ ಈಶ್ವರ್ ಅವರು ಕಲ್ತವ್ರದಾರ, ನಾವು ಕಲ್ತವ್ರದೇವಿ. ಕಲ್ತವ್ರು ಹೆಂಗೆ ಮಾತಾಡ್ಬೇಕು ಅನ್ನೋದನ್ನು ಅವರು ಕಲ್ಕೋಬೇಕ್ರಿ. ನಾ ಅಲ್ಲಿ ಬರ್ತೀನಿ, ತೋಳು ತಟ್ತೀನಿ, ಅದು ಇದು ಮಾತಾಡಬಾರ್ದು. ಸರ್, ನಮಗೆ ಏನು ಕಲಿಸಿದಾರ ಹಿರಿಯರು, ದೊಡ್ಡವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದು. ಯಾರೇ ಇರಲಿ. ಈ ನೀವು ಮುಖ್ಯಮಂತ್ರಿಗಳವರ ಬಗ್ಗೆನೇ ನನಗೆ ಕೇಳಿದ್ರಿ, ನಾ ಏಕವಚನದಾಗ ಮಾತಾಡಲಿಲ್ಲ, ಯಾಕಂದರೆ ನಾನು ಕಲ್ತಾವದೇನೆ. ಸೊ ಅದನ್ನು ಪ್ರದೀಪ್ ಈಶ್ವರ್ ಅವರು ಅಳವಡಿಸ್ಕೋಬೇಕು. ಎಷ್ಟೋ ಜನರಿಗೆ ಒಂದು ಶಿಕ್ಷಣ ಕೊಡ್ತೀನಿ ನಾನು ಅಂತ ಹೇಳ್ಕೊತ ಅಡ್ಡಾಡ್ತಾ ಇದ್ದಾರಲ್ರಿ. ಸೊ ಮಾತಿನಲ್ಲಿ ಒಂದು ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಿರ್ಬೇಕು. ಯಾರು ದೊಡ್ಡವ್ರದಾರ, ಯಾರು ಸಣ್ಣವ್ರದಾರ, ಯಾರಿಗೆ ಹೆಂಗೆ ಮಾತಾಡಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ರಾಜಕಾರಣನ ಬೇರೆ, ನಮ್ಮ ಹಿರಿಯರಿಗೆ ನಾವು ಕೊಡ್ತಕ್ಕಂಥ ರೆಸ್ಪೆಕ್ಟೇ ಬೇರೆ ಇರ್ತದೆ. ಯಾರೇ ಇರಲಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರಂದ್ರೆ ತಾವ್ರು ಇನ್ನೂ ಬೆಳಿತಾರೆ. ಅಕಸ್ಮಾತ್ ಅವ್ರಿಗೆ ಮಾಡಲಿಲ್ಲ ಅಂದ್ರೆ ಮತದಾರರವ್ರಿಗೆ ಬುದ್ಧಿ ಕಲಿಸ್ತಾರೆ. ಇದು ಶತಸಿದ್ಧ. ಯಾರೇ ಆಗಲಿ ಮತದಾರರವ್ರಿಗೆ ಬುದ್ಧಿ ಕಲಿಸ್ತಾರೆ. ಯಾಕಂದರೆ ನಾವು ಏನಿದ್ದೇವೆ, ನಾವು ಯಾವ ಜಾಗದಾಗ ನಿಂತಿದ್ದೇವೆ, ನಾವು ಹೆಂಗೆ ಮಾತಾಡಬೇಕು, ಅದು ಬಹಳ ಮುಖ್ಯ ಅದ. ಗ್ಯಾರಂಟಿಗಳು ನಿಜಕ್ಕೂ ಈ ಉಪಚುನಾವಣೆಯಲ್ಲಿ ಏನು ವರ್ಕ್ ಆಗಲ್ಲ ಅಂತೀರಾ? ಏನು ಗ್ಯಾರಂಟಿ ಸರ್? ಗ್ಯಾರಂಟಿ ಒಳಗೆ ಏನಿದೆ ಹೇಳ್ರಿ ನೋಡೋಣ. ಈ ಗ್ಯಾರಂಟಿ ಹೆಣ್ಮಕ್ಳಿಗೆ ನಾ ಅದೇ ಹೇಳ್ತೇನಲ್ಲ, 100 ಬಸ್ ಇದ್ದಲ್ಲ 50 ಬಸ್ ಕಟ್ ಮಾಡಿದಾರೆ. 50 ಬಸ್, 100 ಬಸ್ನಾಗಿನ ಮಂದಿ 50 ಬಸ್ನಾಗ ಹತ್ಬೇಕು. ಅದ್ರಾಗ ಎಲ್ಲ ಹೆಣ್ಮಕ್ಳು ಹತ್ಬೇಕು. ರೀಸೆಂಟಾಗಿ ಸೌದತ್ತಿ ಒಳಗೆ ಇನ್ಸಿಡೆನ್ಸ್, ಪಾಪ ತನ್ನ ಕೂಸನ್ನು ಕಿಟಕಿಯಿಂದ ಹತ್ಬೇಕಾದ್ರೆ ಬಿತ್ತು ಕೆಳಗ್ರಿ, ಕೂಸು ಕೆಳಗೆ ಬಿತ್ತು. ಇವರು ಗುದ್ದಾಟ ಏರೋದ್ರೊಳಗೆ ಅದ್ರ ಮೇಲೆ ಗಾಲಿ ಹಾದಿ 2 ಕಾಲು ಕಳ್ಕೊಂಡೈತ್ರಿ. ಅದು ಇದಕ್ಕೆ ಹೊಣೆಗಾರ ಯಾರು ರೀ? ಇವ್ರು ಹೊಣೆಗಾರ ತೊಗೋತಾರ್ರಿ ಗ್ಯಾರಂಟಿದ? ಇಲ್ಲ. ಗ್ಯಾರಂಟಿ ಕೊಡಬೇಕಾದ್ರೂ ವಿಚಾರ ಮಾಡ್ಬೇಕು ರೀ. ಅಭಿವೃದ್ಧಿ ಪಥದತ್ತ ಹೋಗಬೇಕು. ಎಲ್ಲ ಗ್ಯಾರಂಟಿ ಹಣಗಳನ್ನ ತೊಗೊಂಡು ಇಲ್ಲಿ ಕೊಡಬೇಕು. ಎಷ್ಟೋ ಯುವ ಜನಕರು ಇವತ್ತು ಕೈಗೆ ನೌಕರಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಧಾರವಾಡದೊಳಗೆ ನೋಡಿರಿ ಯಾವ ರೀತಿ ಒಳಗೆ ಅವರು ಒಂದು ಆಂದೋಲನ ಮಾಡಿದರು. ಯಾಕೆ ಆಂದೋಲನ ಮಾಡಿದ್ರು ರೀ? ಎಲ್ಲಿ ನೌಕರಿ ಕೊಟ್ಟಾರ್ರಿ ಅವ್ರು? ಲಾಸ್ಟ್ 3 ವರ್ಷದೊಳಗೆ 1 ನೌಕರಿಗಳನ್ನ ಕೊಟ್ಟಿಲ್ಲ. ಸೊ ಇದರಿಂದ ಏನು ತೋರಿಸ್ತದೆ ರೀ? ಗ್ಯಾರಂಟಿ ಏನದ? ಏನೂ ಇಲ್ಲ. ಎಲ್ಲ ಲಪಟಾಯಿಸುವಂಥ ಗ್ಯಾರಂಟಿಗಳು ಇವು. ಅದಕ್ಕೇನು ಒಂದು ಲೆಕ್ಕಪತ್ರ ಇರಂಗಿಲ್ಲ, ಏನೂ ಇರಂಗಿಲ್ಲ. ಸೊ ಇವೆಲ್ಲ ಲಪಟಾಯಿಸುವಂಥ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳನ್ನ ಕೊಡೋಕೆ ಹೋಗಬಾರ್ದು, ಏನೂ ಉಪಯೋಗ ಇಲ್ಲ. ನೀವು ದುಡಿಯೋಕೆ ಅವ್ರಿಗೊಂದು ನೌಕರಿ ಕೊಡ್ರಿ. ಅವ್ರ್ಯಾಕೆ ನಿಮಗೆ ಗ್ಯಾರಂಟಿ ಪುಕ್ಕಟ ಕೇಳ್ತಾರೆ? ಪುಕ್ಕಟ ಎಲ್ಲಿಂದ ಸಿಗ್ತದೆ ರೀ? ಯಾರು ಹಣ ರೀ ಇದು? ನಾನು ಟ್ಯಾಕ್ಸ್ ಪೇ ಮಾಡ್ತೇನೆ. ಟ್ಯಾಕ್ಸ್ ಪೇ ಮಾಡೋ ನನಗೆ ಅಧಿಕಾರ ಐತ್ರಿ ಅದು ಕೇಳೋಕೆ. ಟ್ಯಾಕ್ಸ್ ಪೇ ಮಾಡೋರ್ದು ಒಬ್ಬರು ಎಲ್ಲರದು ಟ್ಯಾಕ್ಸ್ ಪೇ ತೊಗೊಂಡು ಎಲ್ಲೋ ಹಾಕ್ತಾ ಇದ್ದಾರೆ ಅವ್ರು ದುಡ್ಡು. ಅದನ್ನು ಉಪಯೋಗ ಏನದ ರೀ? ಏನು ರಿಪೇರಿ ಆಗ್ಯದ, ಏನಾಗದ ಹೇಳ್ರಿ? ಇನ್ನೂ ಎಷ್ಟೋ ಇವರು KSRTCಗೆ ಹಣವನ್ನು ಸಂದಾಯ ಮಾಡ್ಬೇಕು ಗೌರ್ಮೆಂಟ್ದವ್ರು. ಎಲ್ಲಿಂದ ಮಾಡಾಕ್ತಾರೆ? ಇಲ್ಲ. 52,000 ಕೋಟಿ 60,000 ಕೋಟಿ ಅಂತ ಹೇಳ್ತಾರೆ. ಎಲ್ಲಿಂದ ತರ್ತಾರೆ ಇವ್ರು ದುಡ್ಡು? ಅದಕ್ಕೊಂದು ಇದು ಬೇಕಲ್ಲ. ಗ್ಯಾರಂಟಿ ಕೊಡಬೇಕಾದ್ರೆ ಒಂದು ಇಲ್ಲಿಂದ ಆದಾಯದಿಂದ ತರ್ತೇವೆ, ಈ ಉದ್ಧಾರ ಇದಾಗಂಗಿಲ್ಲ ಅಂತ. ಸರ್, ನೀವು ಇಲ್ಲಿಂದ ಬೆಳಗಾವಿಗೆ ಹೋಗಿ ಬರ್ರಿ. ಯಡಿಯೂರಪ್ಪನವ್ರು ಇದ್ದಾಗ ಏನು ಒಂದು ರೋಡ್ ಆಗಿತ್ತು, ಅದರ ನಂತರ ಒಂದು ಡಾಂಬರ್ ಕಂಡಿಲ್ಲ. ಅದು ಏನಿದೆ ಗ್ಯಾರಂಟಿ? ಇದು ಗ್ಯಾರಂಟಿ ಮಹಿಮೆ. ಆರ್ಥಿಕ ಶಿಸ್ತಿಲ್ಲ ಅಂತೀರಂಗಾರೆ ಸರ್ಕಾರ. ದಿವಾಳಿ ಹಿಡಿದೋಗೈತ್ರಿ. ಕರ್ನಾಟಕ ದಿವಾಳಿ ಹಿಡಿದೋಗೈತಿ. ಇನ್ನೊಂದು ಸಲ ಬಂದ್ರಂದ್ರೆ ಪೂರ ನೀವು ಎಲ್ಲರೂ ಕೂಡಿ ಬ್ಯಾಂಕ್ರಪ್ಟ್ ಆಗೋ ಪರಿಸ್ಥಿತಿ ಬಂದುಬಿಡ್ತದೆ. ಯಾಕಂದರೆ ಇದು ಏನು ಸಾಲ ಮಾಡ್ತಾರೆ ಇದೆಲ್ಲ ನಮ್ಮೆಲ್ಲ ರೀ, ಪಬ್ಲಿಕ್ ಮೇಲೆ ಬರ್ತದೆ. ಸೊ ಅದಕ್ಕಾಗಿ ದಯಮಾಡಿ ಇವೆಲ್ಲ ಪ್ರಬುದ್ಧ ಮತದಾರರು ತಿಳ್ಕೊಂಡಿದ್ದಾರೆ ರೀ. ಈ ಡಾಕ್ಟರ್ ವೀರೇಂದ್ರ ಚರಂತಿಮಠ ಅವ್ರದ್ದು ಏನದ ರೀ? ಅಭಿವೃದ್ಧಿ ಏನಿದ್ರು ರೋಡ್ ಮಾಡಬೇಕು, ರೋಡ್ ಮಾಡ್ತಾರೆ. ಆನಂತರ ನೀರಿನ ವ್ಯವಸ್ಥೆ ಮಾಡ್ತಾರೆ, ನಗರವನ್ನು ಸ್ವಚ್ಛ ಇಡ್ತಾರೆ, ಸಮುದಾಯ ಭವನವನ್ನು ಕಟ್ಟಿಸ್ತಾರೆ, ಹಳ್ಳಿ ಒಳಗೆ ಕಾಂಕ್ರೀಟ್ ರೋಡ್ ಮಾಡಿಸ್ತಾರೆ, ಏತ ನೀರಾವರಿ ತರ್ತಾರೆ. ಇವು ಅಭಿವೃದ್ಧಿ. ಇದರಿಂದ ಅಭಿವೃದ್ಧಿ ಆಕ್ಕಾವ. 50-60 ಸಾವಿರ ಎಕರೆ ನೀರಾವರಿ ಹಾಕಿತ್ತಂದ್ರೆ ಅವ್ರು ಮಾಡಿದಂಥ ಏತ ನೀರಾವರಿಗಳನ್ನು ಟೆಂಡರ್ ಆಗಿದ್ದು, ಆ ಟೆಂಡರ್ಗಳು ಎಲ್ಲಿ ಹೋದ್ರಿ? ಕ್ಯಾನ್ಸಲ್ ಮಾಡ್ಕೋತಾರೆ ಇವರು. ಸೊ ಅವೇ ಆಗ್ತಿದ್ವು ಅಂದ್ರೆ 60,000 ಎಕರೆ ನೀರಾವರಿ ಆಗ್ತಿತ್ತು. ಆ 60,000 ಎಕರೆ ನೀರಾವರಿ ಅಂದ್ರೆ ಆ ರೈತರು ಇವತ್ತು ಬದುಕ್ತಿದ್ರಿಲ್ರಿ. ಇವ್ರು ಗ್ಯಾರಂಟಿ ತೊಗೊಂಡು ಏನು ಮಾಡೋದ್ರಿ? ಎಷ್ಟು ಕೊಡೋರ್ದಾರ ಇವ್ರು ದುಡ್ಡು? ಅಷ್ಟು ಕೊಡೋಕ್ಕಾಗ್ತೈತಿ, ಅಷ್ಟು ಆದಾಯ ಬರ್ತೈತಿ, ರೈತರಿಗೆ ಆದಾಯ ಬರ್ತೈತಿ. ಇದು ರೈತರಿಗೂ ಗೊತ್ತಾಗ್ಯದ. ಅವರೇನೋ ಮಾಯಾಸರಾಗ ಎಲ್ಲರೂ. ಸೊ ಈ ಸಲ ರೈತರಿಗೂ ಗೊತ್ತಾಗೈತಿ, ಅವರು ಮಾಡಂಗಿಲ್ಲ, ಅವರು ಓಟ್ ಹಾಕಂಗಿಲ್ಲ. ನೋಡ್ರಿ ನೀವು ಇವರಿಗೆ ಹಳ್ಳಿ ಒಳಗೆ BJP ಇಲ್ಲ ಅಂತಾರೆ, ಹಳ್ಳಿ ಒಳಗೇ ಈ ಸಲ BJP ಲೀಡ್ ಆಕೈತಿ. ಹಳ್ಳಿ ಜನರದ ಒಂದು ಪ್ರತಿಷ್ಠೆ ಆಗಿದೆ. ಅದು ಅವ್ರಿಗೂ ಗೊತ್ತಾಗಿದೆ. ಇವರಿಲ್ಲ ಅಂತಂದ್ರೆ ಗ್ಯಾರಂಟಿ ಎಲ್ಲ ರೋಡ್ ಕಿತ್ತು ಹೋಗ್ಬಿಟ್ಟಾರ ಕಾಂಕ್ರೀಟದ್ದು. ಅದನ್ನು ರಿಪೇರಿ ಮಾಡಿಸುವಂಥ ಗತಿ ಇಲ್ಲ, ಕ್ಲೀನ್ ಮಾಡಿಸುವಂಥ ಗತಿ ಇಲ್ಲ. ಸೊ ಅದಕ್ಕಾಗಿ ಆ ಜನರಿಗೇನು ಎಲ್ಲ ಗೊತ್ತಾಗಿದೆ. ಆಟೋಮೆಟಿಕ್ ಈ ಸಲ 100% 100ಕ್ಕೆ 100 ಬಾಗಲಕೋಟೆ BJP ಬಂದೇ ಬರ್ತದೆ. ವೀರೇಂದ್ರ ಚರಂತಿಮಠ ಅವರ ದಿಗ್ವಿಜಯ ಆಗೇ ಆಗ್ತಾರೆ.